ಹಲೋ ವಿವರ್ಸ್, ವೆಲ್ಕಮ್ ಟು ಶ್ರೀ ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಇನ್ಸ್ಟೆಂಟ್ ಆದ ಪುಳಿಯೋಗರೆ ಪುಡಿಯನ್ನು ಬಳಸಿ ಯಾವ ರೀತಿ ಪುಳಿಯೋಗರೆ ಗೊಜ್ಜನ್ನು ಮಾಡ್ಬೋದು ಅಂತ ನೋಡೋಣ. ಮೊದಲನೇದಾಗಿ 5ರಿಂದ 7 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮೊದಲನೇದಾಗಿ ಒಂದಿಷ್ಟು ಶೇಂಗಾವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು, ಎಣ್ಣೆಯಲ್ಲಿ ಕರಿಬೇಕು. ಈಗ ಚೆನ್ನಾಗಿ ಫ್ರೈ ಆಗಿದೆ ಶೇಂಗಾ, ಸೊ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ದೊಡ್ಡನಾದ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಂಗನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ. ನಂತರ ಒಂದಿಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರದ ಪುಡಿ ಹಾಕೋದು ಇಷ್ಟ ಇರಲಿಲ್ಲ ಅಂತಂದರೆ ಈ ಹಂತದಲ್ಲಿ ಒಣಮೆಣಸನ್ನು ಒಂದು 2ರಿಂದ 3 ಮೆಣಸಿನ್ಕಾಯನ್ನು ಹಾಕೋಬಹುದು. ಇದು ಗೊಜ್ಜಾದ್ರಿಂದ ನಾನು ಉದ್ದಿನಬೇಳೆ ಆಗಲಿ ಕಡಲೆಬೇಳೆ ಆಗಲಿ ಬಳಸ್ತಾ ಇಲ್ಲ. ನಿಮಗೆ ಟೇಸ್ಟ್ ಇಷ್ಟ ಅಂತಂದರೆ ನೀವು ಶೇಂಗಾ ಹೇಗೆ ಹುರಿದಿಟ್ಕೊಂಡಿದ್ನೋ ಅದೇ ರೀತಿ ಉದ್ದಿನಬೇಳೆ ಕಡಲೆಬೇಳೆನೂ ಹುರಿದಿಟ್ಕೋಬಹುದು. ಅದು ಈ ಗೊಜ್ಜಲ್ಲಿ ಹಾಕಿದರೆ ಏನಾಗುತ್ತೆ, ಮೆತ್ತಗಾಗುತ್ತೆ, ಅದು ಟೇಸ್ಟ್ ಸರಿ ಇರಲ್ಲ. ಸೊ ಹಂಗಾಗಿ ಈಗ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೆ. ಆ ನೆನೆ ಹಾಕಿರೋವಂಥ ಹುಣಸೆ ಹಣ್ಣಿನ ರಸವನ್ನು ನಾನು ಗೊಜ್ಜಿಗೆ ಹಾಕ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜಿಗೆ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಒಂದಿಷ್ಟು ಬೆಲ್ಲ ಹಾಕಿದರೆ ಪುಳಿಯೋಗರೆ ಗೊಜ್ಜಿನ ಟೇಸ್ಟ್ ಬರುತ್ತೆ. ಪುಳಿಯೋಗರೆ ಗೊಜ್ಜಿನ ಟೇಸ್ಟ್ ಬಂದಾಗ ಇದು ಚೆನ್ನಾಗಿ ಒಂದು ಸ್ವಲ್ಪ ಕುದಿಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಈ ಹಂತದಲ್ಲಿ ನಾವು ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸ್ ಏನಿದೆ ಅದನ್ನು ಹಾಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಇನ್ಸ್ಟೆಂಟ್ ಪುಳಿಯೋಗರೆ ಮಿಕ್ಸನ್ನು ಹಾಕ್ತಾ ಇದ್ದೀನಿ. ಅರ್ಧ kg ಅಕ್ಕಿ ಅನ್ನಕ್ಕೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಕುದಿಬೇಕು. ಇದು ಚೆನ್ನಾಗಿ ಕುದಿತಾ ಇದೆ. ಈ ಹಂತದಲ್ಲಿ ಈಗ ನೋಡ್ಬೋದು ಎಣ್ಣೆ ಸ್ವಲ್ಪ ಕಾಣ್ತಾ ಇದೆ. ಈ ಹಂತದಲ್ಲಿ ನಮ್ಮ ಇನ್ಸ್ಟೆಂಟ್ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ರೆಡಿ ಆಯಿತು. ಈ ಹಂತದಲ್ಲಿ ನಮಗೆ ಖಾರ ಏನಿದ್ರು ಜಾಸ್ತಿ ಬೇಕಿದ್ದರೆ 1 ಟೀ ಸ್ಪೂನಷ್ಟು ಅಥವಾ ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ, ನೀವು ಖಾರ ತಿನ್ನೋ ಜಾಸ್ತಿ ಖಾರ ತಿನ್ನೋರಾದರೆ ಇನ್ನೂ ಖಾರ ಹಾಕೋಬೋದು. ನಾವು ಒಂದು ಲೆವೆಲಿಗೆ ಹಾಕ್ಕೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ಖಾರವನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಕರೆದಿರೋಂತಹ ಶೇಂಗಾ ಇತ್ತು ಅದನ್ನು ಕೂಡ ಈ ಪುಳಿಯೋಗರೆ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ. ಈಗ ಅನ್ನವನ್ನು ಸ್ವಲ್ಪ ಉದುರಾಗಿ ಮಾಡಿಕೊಂಡು ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಪುಳಿಯೋಗರೆ ಗೊಜ್ಜನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ನಮ್ಮ ಪುಳಿಯೋಗರೆ ರೆಸಿಪಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಗ ಉದುರಾದಂತಹ ರುಚಿಯಾದಂತಹ ಪುಳಿಯೋಗರೆ, ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿಯಿಂದ ಮಾಡಿದಂತಹ ಪುಳಿಯೋಗರೆ ಗೊಜ್ಜಿನ ಪುಳಿಯೋಗರೆ ರೆಡಿ ಆಗುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಇನ್ಸ್ಟೆಂಟಾಗಿ ರೆಡಿ ಆಗೋವಂಥದ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ದ ವಿಡಿಯೋ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.